ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಯುವನಿಧಿ ಯೋಜನೆಯ ಏಪ್ರಿಲ್ ತಿಂಗಳ ಸ್ಟೇಟಸ್ ಅಪ್ಡೇಟ್ ಆಗಿದ್ದು, ಸ್ಟೇಟಸ್ ಚೆಕ್ ಮಾಡಿದಾಗ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ UCMS ಮತ್ತು ಪ್ರೆಸೆಂಟ್ ಸ್ಟೇಟಸ್ನಲ್ಲಿ DBT ಪ್ರೊಸೆಸರ್ ಅಂತ ಇದ್ರೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಹಾಗೂ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ DDPI ಆಫೀಸರ್ ಅಂತೇಳಿ ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಬಹಳ ವಿದ್ಯಾರ್ಥಿಗಳಿಗೆ ಸ್ಟೇಟಸ್ನಲ್ಲಿ ಬರ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಇವುಗಳಿಗೆ ಸಂಬಂಧಿಸಿದಂತೆ ಎಲ್ಲ ಇನ್ಫಾರ್ಮೇಷನನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಪೇಮೆಂಟ್ ಸ್ಟೇಟಸ್ನಲ್ಲಿ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದ್ದು, ಪ್ರೆಸೆಂಟ್ ಸ್ಟೇಟಸ್ನಲ್ಲಿ DBT ಪ್ರೊಸೆಸಡ್ ಅಂತ ಇದ್ದರೆ ನೀವು ಯಾವುದೇ ರೀತಿಯಾಗಿ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 ವೀಕ್ಸ್ನಲ್ಲಿ ನಿಮಗೆ ಈ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಅಂತೇಳಿ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯವರು ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಐ ಹೋಪ್ ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಂತರ ಬಹಳ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಸ್ಟೇಟಸ್ನಲ್ಲಿ ನಾಟ್ ಎಲಿಜಿಬಲ್ ಅಂತ ಇದ್ದು, ಪ್ರೆಸೆಂಟ್ ಸ್ಟೇಟಸ್ನಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ UCMS ಯು ಆರ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ಅಂತ ಶೋ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ಸೊ ಇದು ಯಾರ್ಯಾರಿಗೆ ಶೋ ಆಗ್ತಾ ಇದೆ ಅಂತೇಳಿ ನೋಡೋದಾದ್ರೆ, ಯಾರು ಹೈಯರ್ ಸ್ಟಡೀಸ್ ಅನ್ನ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೂ ಈ ರೀತಿಯಾಗಿ ಶೋ ಆಗ್ತಾ ಇದೆ, ಮತ್ತು ಹೊಸದಾಗಿ ಯಾರು ಅರ್ಜಿಯನ್ನು ಸಲ್ಲಿಸಿದಿರಾ ಅಂಥವ್ರಿಗೂ ಸಹ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಹೈಯರ್ ಎಜುಕೇಶನ್ ಅನ್ನು ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ UCMS ಅಂತ ಶೋ ಆಗ್ತಾ ಇದ್ರೆ, ಸೊ ಇನ್ನು ಮುಂದೆ ನಿಮಗೆ ಹಣ ಬರುವುದಿಲ್ಲ. ನೀವು ಹೈಯರ್ ಸ್ಟಡೀಸ್ ಅನ್ನು ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ನಿಮಗೆ ಹಣ ಸ್ಟಾಪ್ ಆಗುತ್ತೆ. ಮತ್ತು ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದಿರಾ ಅಂಥವ್ರಿಗೂ ಸಹ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಸೊ ಇಲ್ಲಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ನಿಮ್ಗೇನಾದರೂ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ UCMS ಅಂತ ಶೋ ಆಗ್ತಾ ಇದ್ರೆ ನೀವು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಡಿಸೆಂಬರ್ ಮಂತ್ನಿಂದ ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದಿರಾ ಅದರಲ್ಲಿ ಬಹಳ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಸೊ ಇದು ಎರರ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಇದು ಚೇಂಜ್ ಆಗುತ್ತೆ ಅಂತೇಳಿ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯವರೇ ತಿಳಿಸಿದ್ದಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಡಿಗ್ರಿ ಕಂಪ್ಲೀಟ್ ಆದ ನಂತರ ಯುವನಿಧಿಗೆ ಅಪ್ಲೈ ಮಾಡಿದ್ದು ಅದೇ ಇಯರ್ನಲ್ಲಿ ಹೈಯರ್ ಎಜುಕೇಶನ್ಗೂ ಸಹ ಅಡ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಆದರೆ ಹೈಯರ್ ಎಜುಕೇಶನ್ ಮಾಡ್ತಾ ಇರೋದ್ರಿಂದ ಅವರಿಗೆ ಆಗ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ UCMS ಅಂತ ಶೋ ಆಗ್ತಾ ಇತ್ತು. ಈಗ ಅವರ PG ಅಥವಾ ಹೈಯರ್ ಸ್ಟಡೀಸ್ ಕಂಪ್ಲೀಟ್ ಆಗಿದ್ದು, ಸೊ ಈಗ ಮತ್ತೆ ಹೈಯರ್ ಸ್ಟಡೀಸ್ ಬೇಸ್ ಮೇಲೆ ಅಪ್ಲೈ ಮಾಡ್ಬೋದಾ ಅಂತೇಳಿ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ನೀವೀಗ ಮತ್ತೆ ಅಪ್ಲೈ ಮಾಡೋಕೆ ಟ್ರೈ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಅಪ್ಲೈಡ್ ಅಂತೇಳಿ ಶೋ ಆಗುತ್ತೆ. ನೀವು ಮತ್ತೆ ನ್ಯೂ ಅಪ್ಲಿಕೇಶನ್ ಅನ್ನು ಹಾಕೋದಿಕ್ಕೆ ಬರೋದಿಲ್ಲ. ಇದಕ್ಕೆ ಯಾವುದೇ ಸೊಲ್ಯೂಷನ್ ಸಹ ಇಲ್ಲ. ಹಾಗಾಗಿ ಹೊಸದಾಗಿ ಡಿಗ್ರಿ ಕಂಪ್ಲೀಟ್ ಆಗಿರುವಂತ ಅಭ್ಯರ್ಥಿಗಳು ನೀವು ಹೈಯರ್ ಸ್ಟಡೀಸ್ ಅನ್ನ ಮಾಡಲ್ಲ ಅಂತಂದ್ರೆ ಮಾತ್ರ ಯುವನಿಧಿಗೆ ಅಪ್ಲೈ ಮಾಡಿ. ಇಲ್ಲಾಂದ್ರೆ ನಿಮ್ಮ ಹೈಯರ್ ಸ್ಟಡೀಸ್ ಕಂಪ್ಲೀಟ್ ಆದ ನಂತರ ಯುವನಿಧಿಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮಗೂ ಸಹ ಅಮೌಂಟ್ ಬರುವುದಿಲ್ಲ. ಐ ಹೋಪ್ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ನಂತರ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ DDPU ಅಥವಾ DDPI ಆಫೀಸರ್ ಆನ್ ಅಂತೇಳಿ ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಿಮಗೆ ಏನಾದರೂ ಶೋ ಆದರೆ ಇದ್ರ ಬಗ್ಗೆನೂ ಸಹ ನೀವು ಗಾಬರಿ ಪಡುವಂತಹ ಅವಶ್ಯಕತೆ ಏನು ಇರುವುದಿಲ್ಲ. ಇದನ್ನು ಸಹ ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಅಪ್ಡೇಟ್ ಆಗುತ್ತೆ. ಇನ್ ಕೇಸ್ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳಾದರೆ ನಿಮಗೆ ಇಲ್ಲಿ DDPU ಪೆಂಡಿಂಗ್ ಅಂತಾನೂ ಶೋ ಆಗ್ತಾ ಇರ್ಬೋದು. ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದ ನಂತರ ಈ ರೀತಿಯಾಗಿ ಅಪ್ರೂವ್ಡ್ ಅಂತೇಳಿ ಶೋ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೂ ಸಹ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಹೇಳಿ ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಶೋ ಆದ್ರೂ ಸಹ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿದ್ದು ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಶೋ ಆದರೆ ಇದನ್ನು ಸಹ ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಚೇಂಜ್ ಆಗುತ್ತೆ. ಒಟ್ಟಾರೆಯಾಗಿ ಡಿಸೆಂಬರ್ನಿಂದ ಏಪ್ರಿಲ್ ವರೆಗೂ ಒಂದೇ ಟೈಮ್ನಲ್ಲಿ ಸ್ಟೇಟಸ್ ಅನ್ನು ಅಪ್ಡೇಟ್ ಮಾಡಿರೋದ್ರಿಂದ ಈ ಸ್ಟೇಟಸ್ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಈ ಪ್ರಾಬ್ಲಮ್ಸ್ ಅನ್ನ ಬಿಟ್ಟು ಇನ್ನು ಬೇರೆ ಏನಾದರೂ ನಿಮ್ಮ ಸ್ಟೇಟಸ್ನಲ್ಲಿ ಶೋ ಆದರೆ ನಿಮ್ಮ ಸ್ಟೇಟಸ್ನಲ್ಲಿ ಏನು ಶೋ ಆಗ್ತಿದೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ. ಇನ್ನು ಅಮೌಂಟ್ನ ಬಗ್ಗೆ ನೋಡೋದಾದ್ರೆ, ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಯಾರ್ಯಾರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಸೊ ಅಂಥವರಿಗೆ ಅಮೌಂಟ್ DBT ಪುಷ್ ಆಗಿದೆ. ಸೊ ಯಾರ್ಯಾರಿಗೆ ಈ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದ್ದು ಪ್ರೆಸೆಂಟ್ ಸ್ಟೇಟಸ್ನಲ್ಲಿ DBT ಪುಷಡ್ ಅಂತ ಇದ್ರೆ ಇನ್ನೊಂದು 2 ವೀಕ್ಸ್ನಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದೇ ರೀತಿಯಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಅಮೌಂಟ್ನ ಬಗ್ಗೆ ನೋಡೋದಾದ್ರೆ, ಇನ್ನು ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗಿನ ಅಮೌಂಟ್ ಪೆಂಡಿಂಗ್ ಇರೋದ್ರಿಂದ ಸೊ ಈ ಪೆಂಡಿಂಗ್ ಇರುವಂಥ ಅಮೌಂಟ್ ಕ್ಲಿಯರ್ ಆದ ನಂತರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಅಮೌಂಟ್ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಇದಿಷ್ಟು ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.